Hello friends, today we will discuss about the quantitative aptitude, that is chain rule. Chain rule ಅಂತ ಯಾಕೆ ಕರಿತೀವಿ, ಚೈನ್ ರೂಲ್ ಅಂತ ಯಾಕೆ ಇಟ್ಟಿರುವ ಆಪ್ಟಿಟ್ಯೂಡ್ ಅಲ್ಲಿ, ಅದು ಏನು ಅದರ ಮೀನಿಂಗ್ ಇದೆ ಅಂತ ನೋಡೋಣ. ಹೌದಾ? ಚೈನ್ ರೂಲ್ ಅಂದ್ರೆ ಏನು ಕ್ವಶನ್ಸ್ ಕೊಡ್ತಾನಂತಂದ್ರೆ, ಒಂದಿಷ್ಟು ಜನ ಮೆಂಬರ್ಸ್ ಕೊಟ್ಟು ವರ್ಕ್ ಕೊಡ್ತಾನೆ. ಅಂದ್ರೆ 10 ಮೆಂಬರ್ಸು 10 ಕಿಲೋಮೀಟರ್ ರೋಡ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 10 ಡೇಸ್ ತಗೊಂಡ್ರೆ 5 ಜನ ಎಷ್ಟು ದಿನ ತಗೋತಾರೆ ಅದೇ 10 ಕಿಲೋಮೀಟರ್ ರೋಡ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಅಂತ ಕೇಳ್ತಾನೆ. ಅಂದ್ರೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇರ್ತದೆ. ಏನ್ ರಿಲೇಟೆಡ್ ಇರ್ತದೆ, ಏನ್ ಕ್ವಶನ್ಸ್ನಾಗ ಏನ್ ಕೇಳ್ತಾನ ಅಂತಂದ್ರೆ, ಎಂ ಅಂತ ಇರುತ್ತೆ. ಎಂ ಅಂದ್ರೆ ಮೆನ್ ಅಂತ ತಗೊಳ್ಳಿ, ಅಥವಾ ಮೆಂಬರ್ಸ್ ಅಂತ ತಗೊಳ್ಳಿ, ವರ್ಕ್ ಫೋರ್ಸ್ ಅಂತ ತಗೊಳ್ಳಿ. ಹೌದಾ? ಮೆನ್ ಆರ್ ವರ್ಕ್ ಫೋರ್ಸ್. ಹೌದಾ? ನೆಕ್ಸ್ಟ್ ಇನ್ನೊಂದು ಏನು ಕೇಳ್ತಾನಂದ್ರೆ ಡಿ ಇರುತ್ತೆ. ಹೌದಾ? ಡಿ ಅಂದ್ರೆ ಡೇಸ್. ಹೌದಾ? ಎಚ್ ಅಂತ ಇರುತ್ತೆ. ಎಚ್ ಅಂದ್ರೆ ಅವರ್ಸ್. ಮತ್ತು ಇನ್ನೊಂದು ಇ ಇರುತ್ತೆ. ಇ ಅಂದ್ರೆ ಎಫಿಷಿಯನ್ಸಿ ಅಂದ್ರೇನು? ಎಫಿಷಿಯನ್ಸಿ ಅಂದ್ರೇನು? ವರ್ಕ್ ಡನ್ ಪರ್ ಯೂನಿಟ್ ಟೈಮ್. ಇದು ನಾನು ಕಂಪ್ಲೀಟ್ ಪಿ ಡಿ ಎಫ್ ಅಲ್ಲಿ ನಂದು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ಇಟ್. ಕಂಪ್ಲೀಟ್ ಕ್ವಶನ್ಸ್ ಇದರಲ್ಲಿ ಇರುತ್ತೆ, ಏನು ವಿತ್ ಫಾರ್ಮುಲಾ ಒಂದು ಪಿ ಡಿ ಎಫ್ ಅಲ್ಲಿ ಇರುತ್ತೆ, ಅದು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ನೀವು ತಗೋಬಹುದು. ಹೌದಾ? ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಅಂತ ಇದು ಎಫಿಷಿಯನ್ಸಿ ಅಂದ್ರೆ. ಇನ್ನೊಂದೇನು? ಡಬ್ಲ್ಯೂ ಅಂದ್ರೆ ವರ್ಕ್ ಡನ್. ಇಷ್ಟು ಕ್ವಶನ್ಸ್ ಇರುತ್ತೆ, ಇಷ್ಟು ಒಂದು ಟರ್ಮಿನಾಲಜೀಸ್ ಇರುತ್ತೆ. ಈ ಟರ್ಮಿನಾಲಜಿ ಏನಂದ್ರೆ, ಅದೇ ಹೇಳಿದ್ನಲ್ಲ, ಆ ತರ ಇಷ್ಟು ಮೆಂಬರ್ಸು ಇಷ್ಟು ವರ್ಕ್ ಮಾಡೋದಕ್ಕೆ ಇಷ್ಟು ಜನ ತಗೊಂಡ್ರೆ ಇನ್ನ ಎಷ್ಟು ಜನ ಎಷ್ಟು ರೋಡ್ ಕನ್ಸ್ಟ್ರಕ್ಟ್ ಅಂದ್ರೆ ಡಿಫ್ರೆನ್ಸ್ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಕೇಳ್ತಾನೆ. ಅಲ್ಲ ಅಂದ್ರೆ 10 ಕಿಲೋಮೀಟರ್ ರೋಡು 10 ಮೆಂಬರ್ಸು 10 ಡೇಸ್ ಅಲ್ಲಿ ತಗೊಂಡ್ರೆ ಅದೇ 10 ಕಿಲೋಮೀಟರ್ ರೋಡನ್ನ 5 ಜನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳ್ತಾನೆ. ಈ ತರ ಇದ್ದಾಗ ನಾವು ಒಂದು ಫಾರ್ಮುಲಾ ಯೂಸ್ ಮಾಡಬೇಕು. ಅದಕ್ಕೊಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂತಂದ್ರೆ, ನೀವು ನೆನ್ಪಿಟ್ಕೋಬಹುದು, MDH ಮಸಾಲಾ ಕೇಳಿರ್ತೀರ ಅಡ್ವರ್ಟೈಸ್ಮೆಂಟ್, ಆ ತರ ನೀವು ಯೂಸ್ ಮಾಡ್ಕೋಬಹುದು. MDH ಅಂತಂದ್ರೆ ಹಿಂಗ್ ತಗೋಬಹುದು, M1 D1 H1 E1 ಡಿವೈಡೆಡ್ ಬೈ, ಯಾವಾಗ್ಲೂ ವರ್ಕ್ ಡನ್ ಕೆಳಗಡೆನೆ ಇರಬೇಕು. ಹೌದಾ? ಈಕ್ವಲ್ ಟು M2 D2 H2 E2 W2. ಹೌದಾ? ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇದು ನಾವು ಕ್ವೆಶನ್ಸ್ ಅಲ್ಲಿ ಯಾವ ಟರ್ಮಿನಾಲಜಿ ಕೇಳಿದರೆ ಅವು ಅಷ್ಟೇ ಯೂಸ್ ಮಾಡ್ಕೋಬೇಕು. ಸಪೋಸ್ ನಮಗೆ ಎಫಿಷಿಯನ್ಸಿ ಕೇಳಿರಲಿಲ್ಲ ಅಂತಂದ್ರೆ ಅದನ್ನ ಬಿಟ್ಬಿಡ್ಬೇಕು. ವಿಚ್ ಟರ್ಮ್ ಈಸ್ ಆಸ್ಕ್ಡ್ ಇನ್ ದಿ ಕ್ವೆಶನ್, ದಟ್ ಟರ್ಮ್ ವಿಲ್ ಯೂಸ್ ಇನ್ ದಿ ಫಾರ್ಮುಲಾ. ವಿತೌಟ್ ಆಸ್ಕಿಂಗ್ ಎನಿ ಟರ್ಮ್, ಯು ಡೋಂಟ್ ಟೇಕ್ ದ ಟರ್ಮ್. ಓಕೆ? M1 D1 H1 E1 ಡಿವೈಡೆಡ್ ಬೈ W1 ಈಕ್ವಲ್ ಟು M2 D2 H2 E2 ಡಿವೈಡೆಡ್ ಬೈ W2. ಅಂದ್ರೆ ಇದು ಕೇಸ್ 1, ಇದು ಕೇಸ್ 2. ಅಂದ್ರೆ ಕೇಸ್ 1 ಕಂಪ್ಲೀಟ್ ಆಗಿ ಕೊಟ್ಟಿರ್ತಾನೆ, ಕೇಸ್ 2 ನಾವು ಹಾಕೊಂಡು ಕಂಪೇರ್ ಮಾಡಿಕೊಂಡು ಅಂದ್ರೆ ಫ್ರಮ್ ದಿ ನೌನ್ ಥಿಂಗ್ಸ್ ವಿ ಕ್ಯಾನ್ ಫೈಂಡ್ ಔಟ್ ದಿ ಅನೌನ್ ಥಿಂಗ್ಸ್. ಅಂದ್ರೆ ಗೊತ್ತಿರೋ ಒಂದು ಸಂಖ್ಯೆಗಳ ಒಂದು ಡಾಟಾದ ಮೇಲೆ ನಾವು ಗೊತ್ತಿರಲಾರ್ದು ಏನದ ಒಂದು ಕ್ವಶನ್ಸ್ ಏನ್ ಕೇಳಿರ್ತಾರಲ್ಲ ಅದು ಫೈಂಡ್ ಔಟ್ ಮಾಡ್ಬೋದು. ಅದು ಇದು ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇದೆ, ಅದಕ್ಕೆ ಒಂದಕ್ಕೊಂದು ಚೈನ್ ಇದೆ, ಇದಕ್ಕೆ ಚೈನ್ ರೂಲ್ ಅಂತ ಕರೆದ್ರು. ಇವಾಗ ನಾವ್ ಏನ್ ಮಾಡೋಣ ಅಂತಂದ್ರೆ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಅಂದ್ರೆ ಮ್ಯಾಕ್ಸಿಮಮ್ ಈಗೆಲ್ಲ UPSC ಆಗಲಿ KPSC ಆಗಲಿ ಮತ್ತೆ KE ನಡೆಸಿರುವಂತ ಪ್ರತಿ ಎಕ್ಸಾಮ್ ನಲ್ಲಿ ಒನ್ ಕ್ವಶನ್ಸ್ 1 or 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಅಂದ್ರೆ ಇದು ಇದಕ್ಕೆ ನಾವು ಏನ್ ಅನ್ಬೋದು, ಚೈನ್ ರೋಲ್ ಅನ್ಬೋದು ಮತ್ತು ವರ್ಕ್ ಅಂಡ್ ಟೈಮ್ ಅಂತಾನು ಅನ್ಬೋದು. ಅದಕ್ಕೆ ಈ ಕ್ವಶನ್ಸ್ ಕೇಳ್ತಾನೆ. ಕಂಪ್ಲೀಟ್ ಆಗಿ ನಾವು ಹೇಳಿದ್ನಲ್ಲ, ಒಂದು ಫಾರ್ಮುಲಾ ನೆನ್ಪಿಟ್ಕೋಬಹುದು, MDH ಅಂತ. ಸಪೋಸ್ E1 ಆಡ್ ಮಾಡಬೇಕು, ಕೆಳಗಡೆ W1 ಆಡ್ ಮಾಡ್ಕೋಬೇಕು. ಈ ತರ ಫಾರ್ಮುಲಾ ನೆನ್ಪಿಟ್ಕೊಂಡು ಯಾವ ಟರ್ಮಿನಾಲಜಿ ಕ್ವಶನ್ಸ್ ಅಲ್ಲಿ ಕೇಳಿರಲ್ಲ ಅವು ಟರ್ಮಿನಾಲಜಿ ನಾವು ಫಾರ್ಮುಲಾದಲ್ಲಿ ತಗೊಳ್ಳೋದು ಬೇಕಾಗಿಲ್ಲ. ಬಟ್ ಇದೊಂದು ಫಾರ್ಮುಲಾ, ಓವರ್ ಆಲ್ ಒಂದು ಫಾರ್ಮುಲಾ ಇದೆ. ಡಿಪೆಂಡಿಂಗ್ ಅಪಾನ್ ಕ್ವಶನ್ಸ್ ವಿ ಕ್ಯಾನ್ ಫಾರ್ಮುಲೇಟ್ ದಿ ಫಾರ್ಮುಲಾ. ಓಕೆ? ನೌ ವಿ ವಿಲ್ ಡಿಸ್ಕಸ್ ದಿ ಕ್ವಶನ್ಸ್ ಒನ್ ಬೈ ಒನ್. ಫಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ದ ಟ್ಯಾಂಕ್ ಫುಲ್ ಆಫ್ ಪೆಟ್ರೋಲ್ ಇನ್ ಅರುಣ್ಸ್ ಮೋಟರ್ ಸೈಕಲ್ ಲಾಸ್ಟ್ ಫಾರ್ 10 days. ಇಫ್ ಈ ಸ್ಟಾರ್ಟ್ಸ್ ಯೂಸಿಂಗ್ 25% ಮೋರ್ ಎವ್ರಿ ಡೇ, ಹೌ ಮೆನಿ ಡೇಸ್ ವಿಲ್ ದ ಟ್ಯಾಂಕ್ ಫುಲ್ ಪೆಟ್ರೋಲ್ ಲಾಸ್ಟ್ ಅಂತ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಕ್ವಶನ್ ಅಲ್ಲಿ ಅಂತಂದ್ರೆ, ದ ಟ್ಯಾಂಕ್ ಫುಲ್ ಪೆಟ್ರೋಲ್ ಆಫ್ ಅರುಣ್ ಮೋಟರ್ ಸೈಕಲ್ ಲಾಸ್ಟ್ ಫಾರ್ 10 days. ಅಂದ್ರೆ
10 ದಿನ ಒಂದು ಟ್ಯಾಂಕ್ ಫುಲ್ ಪೆಟ್ರೋಲ್ ಅರೌಂಡ್ ಒಂದು ಟ್ಯಾಂಕ್ ಫುಲ್ ಪೆಟ್ರೋಲ್ 10 ದಿನ ಬರುತ್ತೆ. ಅದೇ ಅವನು 25% ಜಾಸ್ತಿ ಯೂಸ್ ಮಾಡಿದ್ರೆ ಎಷ್ಟು ದಿನ ಬರುತ್ತೆ ಅಂತ ಕೇಳಿದ್ದಾರೆ. ಸಪೋಸ್ ಅರುಣ್ ಏನ್ ಮಾಡ್ತಾನೆ ಅಂತ ಅನ್ಕೊಳ್ಳಿ, 100 1 ಒಂದ್ ದಿನಕ್ಕೆ 100 ಕಿಲೋಮೀಟರ್ ಹೋಗುತ್ತಾನಂತ ಅನ್ಕೊಳ್ಳೋಣ. ಹೌದಾ, ಇದು ಎಷ್ಟು ದಿನ ಬರುತ್ತೆ? 10 days ಬರುತ್ತೆ. ಬಟ್ ನಾವು ಅವನು ಏನ್ ಮಾಡ್ತಾನೆ, 125 days ಅಂದ್ರೆ ಡೈಲಿ 25% ಜಾಸ್ತಿ ಹೋಗ್ತಾನೆ, ಅದಕ್ಕೆ 125 ತಗೊಳ್ಳೋಣ. 125 ಎಷ್ಟು ದಿನ ಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಎಫಿಷಿಯನ್ ನಾವು ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ 100 into 10 ಇದೇನಿದೆ ಎಫಿಷಿಯನ್ಸಿ ಇದೆ, ಎಫಿಷಿಯನ್ಸಿ ಪ್ಲಸ್ ಡೇಸ್ ಇದೆ. ಹೌದಾ, ನಮ್ಗೆ ಇಲ್ಲೇನು ಇನ್ನೊಂದು ಡೇ ಟು ಗೊತ್ತಿಲ್ಲ, ನಮ್ಗೆ ಡೇ ಟು ಗೊತ್ತಿಲ್ಲಲ್ಲ, ಡೇ ಟು ಕಂಡುಹಿಡೋಣ. ಅದೇ ಫಾರ್ಮುಲಾನೇ ಯೂಸ್ ಮಾಡಿದ್ದೀನಿ ನಾನು. ಏನಂದ್ರೆ ಇ ಇದೆ, ಎಫಿಷಿಯನ್ಸಿ E1 ಇದೆ, D1 ಇದೆ, E2 ಇದೆ, D2 ಇದೆ. ಹೌದಾ, ನಮ್ಗೆ ಈಗೇನು ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ 25 4 ಜಾ 25 5 ಜಾ. ಹೌದಾ, ಹೌದಾನಾ? ಮತ್ತೆ ಈಗ ನೆಕ್ಸ್ಟ್ ಏನಾಗುತ್ತೆ, 10 into 4 ಎಷ್ಟಾಯ್ತು? 40 ಆಯಿತು, 40 ಆಯಿತು. ಇದು D2, ಇದು 5 ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ, 5 into 8 ಅಂತ D2 is equal to 8. D2 is equal to 8 ಆನ್ಸರ್. ಏನಿದೆ ಹೇಳಿದ್ನಲ್ಲ, ಇದು ಎಫಿಷಿಯನ್ಸಿ ಇದೆ, ಇದು ಡೇ ಇದೆ. ನಾವು ಸಪೋಸ್ ತೊಗೊಂಡಿದ್ದೀವಿ 100 ಅಂತ, 100 ತೊಗೊಂಡಿದ್ವಿ, 100 ಕಿಲೋಮೀಟರ್ ಒಂದು ದಿನಕ್ಕೆ 100 ಕಿಲೋಮೀಟರ್ ಹೋಗ್ತಾನೆ. ನೀವು 20 ಕಿಲೋಮೀಟರ್ ತೊಗೊಂತಾನಂತ ಅನ್ಕೊಳ್ಳಿ, ಆದರೆ 25% ಇದು ಇರಬೇಕು, ಅಂದರೆ ಜಾಸ್ತಿ ತೊಗೊಳ್ಬೇಕು. ಅದಕ್ಕೆ 100 ತೊಗೊಂಡಿದ್ದು, ಇಲ್ಲಿ 125 ತೊಗೊಂಡಿದ್ವಿ ಅಂದರೆ ಕ್ವಶನಲ್ಲಿ ಕೇಳಿದ್ದ. ಮತ್ತು ಅದಕ್ಕೆ D2 ಕಂಡುಹಿಡಿಬೇಕಾಗಿತ್ತು, ಎಷ್ಟು ದಿನ ತೊಗೋತಾನೆ ಅಂದರೆ ಆಪ್ಷನಲ್ಲಿ ಏನಿದೆ ಅಂದರೆ ಡಿ ಆಪ್ಷನ್ ಇದೆ, ಅಂದರೆ 8 days ತೊಗೋತಾನೆ. ಹೌದಾ, ಇವಾಗ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, 15 pumps of equal capacity can fill a tank in 7 days. Then how many extra pumps will be required to fill in the tanks in 5 days? ಅಂದ್ರೆ how many extra pumps ಬೇಕು, ಎಷ್ಟು ಎಕ್ಸ್ಟ್ರಾ ಪಂಪ್ ಬೇಕು ಅದೇ ಟ್ಯಾಂಕ್ ಫಿಲ್ ಮಾಡೋದಕ್ಕೆ, ಅಂದರೆ 5 daysದಾಗ ಅದೇ ಟ್ಯಾಂಕ್ ಫಿಲ್ ಮಾಡಬೇಕು. ಮೊದಲು ಎಷ್ಟು ತಗೋತಿತ್ತು, 7 days ತಗೋತಿತ್ತು 15 ಪಂಪ್ಸು. ಅಷ್ಟೇ ಕೆಪಾಸಿಟಿ ಇರುವಂಥ ಟ್ಯಾಂಕ್ 5 ದಿನದಾಗೆ ತುಂಬಬೇಕು. ಅಂದರೆ ಎಷ್ಟು ಪಂಪ್ಸ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದಾನೆ. ಎಕ್ಸ್ಟ್ರಾ ಅಂತ ಕೇಳಿದಾನೆ, ಮಾರ್ಕ್ ದಟ್ ವರ್ಡ್ ಎಕ್ಸ್ಟ್ರಾ. ಓಕೆ, ಏನು ಕೇಳಿದಾನೆ ಕ್ವಶನ್, ಎಫಿಷಿಯನ್ಸಿ ಕೊಟ್ಟಿದ್ದಾನೆ, ಅಂದರೆ 15 ಪಂಪ್ಸ್ ಅಂತ ಕೊಟ್ಟಾನ, ಅಂದರೆ E1 ಎಷ್ಟದ 15 ಅದ. ಹೌದಾ, ನೆಕ್ಸ್ಟು ಎಷ್ಟು ದಿನ ತಗೋತಾರೆ ಅಂತ ಹೇಳಿದ್ರೆ 7 days ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ಏನು ಮಾಡಬೇಕು, E2 ಕೇಳೇನೆ, ಅಂದರೆ ಎಫಿಷಿಯನ್ಸಿ ಇನ್ ಸೆಕೆಂಡ್ ಕೇಸ್ನಾಗ ಇದು ಕೇಳಿದ್ದಾನೆ, ಅಂದರೆ ಎಷ್ಟು ಡೇಸ್ ಎಷ್ಟು ಕೊಟ್ಟಿದ್ದಾನೆ, 5 days ಆಗಿ ತುಂಬಬೇಕು. ಆದರೆ ಎಫಿಷಿಯನ್ಸಿ ಎಷ್ಟು ಬೇಕು ನಮ್ಗೆ ಅದು ಕ್ಯಾಲ್ಕುಲೇಟ್ ಮಾಡೋಣ. E2 ಬೇಕು ನಮಗೆ. ಹೌದಾ, 5 1 5 3 ಹೌದಾ, 7 3 21, ಅಂದರೆ ಎಫಿಷಿಯನ್ಸಿ ಎಷ್ಟು ಬಂತು, 21 ಬಂತು. ಆದರೆ ನಾವು ಆಪ್ಷನಲ್ಲೂ 21 ಕೊಟ್ಟಿದ್ದಾರೆ, ಅವರು ಎಲ್ಲ ಭಾಳ ಹುಷಾರಿರ್ತಾರೆ, 21 ಅಂತೇಳಿ ಹಾಕ್ಬಾರ್ದು. ಬಟ್ ಎಕ್ಸ್ಟ್ರಾ ಅದಕ್ಕೆ ಹೇಳಿದೆ ನನಗೆ, ಎಕ್ಸ್ಟ್ರಾ ಮಾರ್ಕ್ ದಟ್ ವರ್ಡ್ ಎಕ್ಸ್ಟ್ರಾ ಪಂಪ್ಸ್ ಎಷ್ಟು ರಿಕ್ವೈರ್ಡ್ ಇದೆ ಅಂತ ಕೇಳಿದಾನ. ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಂತಂದರೆ 21 ಅಂತ ಬಂತ, ಅಲ್ಲಿ ಆಲ್ರೆಡಿ 15 ಪಂಪ್ಸ್ ಇದ್ವು. 21 - 15 ಅಂತಂದರೆ ಎಷ್ಟು ಬಂತು, 6 ಬಂತು ಆನ್ಸರ್. ಹೌದಾ, ಆಪ್ಷನ್ ಎ ನಿಮ್ಮ ಆನ್ಸರ್ ಆಪ್ಷನಲ್ಲಿದೆ ಎ. ಇದು PDF ಅಲ್ಲಿ ಇರುತ್ತೆ ನಿಮಗೆ ಟೆಲಿಗ್ರಾಮಲ್ಲಿ, ಯು ಕ್ಯಾನ್ ಡೌನ್ಲೋಡ್ ದಟ್. ಆನ್ಸರ್ 6. ಹೌದಾ, ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, if a 5 boys write 5 pages in 5 minutes. ಹೌದಾ, ಏನು 5 boys ಕ್ವಶನ್ ಏನಿದೆ, ಥರ್ಡ್ ಕ್ವಶನು, 5 boys write 5 pages in 5 minutes. ಮಿನಿಟ್ಸ್ ಯಾವಾಗಲೂ ಅವರ್ ಆರ್ ಮಿನಿಟ್ಸ್, ಅವರ್ ಅಂತ ಕೊಟ್ಟಿದ್ದಾರೆ, ನಮ್ಗೆ ಮಿನಿಟ್ ಹೇಳಿಲ್ಲ ಒಂದು ಫಾರ್ಮುಲಾದಲ್ಲಿ ಅಂತ ಅನ್ಕೋಬಾರ್ದು. ಮಿನಿಟ್ ಮೀನ್ಸ್ ಟೈಮ್. ಇದು ಹೌದಾ, 5 pages ಅಂತ ಕೊಟ್ಟಿದ್ದಾನೆ. 5 boys write 5 pages in 5 minutes. ಅಂದ್ರೆ ಪೇಜಸ್ ಮೀನ್ಸ್ ಅದು ವರ್ಕ್ ಡನ್ ಆಯ್ತಾ, ಎಷ್ಟು ಬರ್ದಿದ್ದಾನೆ ಅಂತದ್ದು ವರ್ಕ್ ಡನ್ ಆಯ್ತಾ, ಅದು ವರ್ಕ್ ಡನ್ ಏನು ತೊಗೋಬೇಕು, ಕೆಳಗಡೆ ತೊಗೋಬೇಕು, ಅದನ್ನು 5 ಇದೆ. ಹೌದಾ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಸೆಕೆಂಡ್ ಕೇಸ್ ಏನಾಗುತ್ತೆ, ದೆನ್ 3 boys, ಇದು ಕಂಪ್ಯಾರಿಸನ್ ಕೊಟ್ಟಿದ್ದು. ದೆನ್ 3 boys ವಿಲ್ ರೈಟ್ 3 pages. 3 pages ಇದು ವರ್ಕ್ ಡನ್ ಕೆಳಗಡೆ ಬರಬೇಕಾ, ಇನ್ ಹೌ ಮಚ್ ಟೈಮ್ ಅಂತ ಕೇಳಿದ್ದಾರೆ. ಹೌದಾ, ಅಂದರೆ 5 pages in 5 minutes, 3 boys 3 pages in how much minute ಅಂತ ಕೇಳಿದ್ದಾನೆ. ಅಂದರೆ ಇದು ಕೇಳಿದ್ದಾನೆ, ಇಲ್ಲಿ ಮಿನಿಟ್ ಕೇಳಿದ್ದಾನೆ. ಹೌದಾ, ಟಿ ಅನ್ಕೊಳ್ಳಿ. ಅದಕ್ಕೆ ನಾವು ಏನು ಮಾಡೋಣ, ಇಲ್ಲಿ ಏನಿದೆ, ಇದು ಕ್ಯಾನ್ಸಲ್ ಆಗುತ್ತಾ. ಹೌದಾ, ನೆಕ್ಸ್ಟ್ ಏನಿದೆ, ಇದು 3 ಕ್ಯಾನ್ಸಲ್ ಆಗಿದೆ. ಡೈರೆಕ್ಟ್ ಆಗಿ ಆನ್ಸರ್ ಬಂತು ನಮಗೆ 5. ಹೌದಾ, 5 minutes. ಗೊತ್ತಾಯ್ತಾ, ಇದು ಆಪ್ಷನ್ ಎಷ್ಟಿದೆ, ಅಲ್ಲ ಆಪ್ಷನ್ ಡಿ 5 minutes. ಓಕೆ,
ಈಸಿ ಇದೆ, ಇದು ಈಸಿ ಇದೆ. ಇದೇ ಕ್ವಶನ್ಸ್ ಇದೇ ತರ ಕೇಳ್ತಾರೆ, ಒಂದಿಲ್ಲ ಎರಡು ಕ್ವಶನ್ಸ್ ಕೇಳ್ತಿರ್ತಾನೆ ಟೈಮ್ ಮೇಲೆ, ವರ್ಕ್ ಮೇಲೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ ಅಂತಂದ್ರೆ 5 persons ಕ್ಯಾನ್ ವ್ಯೂ 160 ಮ್ಯಾಟ್ಸ್ ಇನ್ 8 days. ಅಂದ್ರೆ 160 ಮ್ಯಾಟ್ಸ್ ರೆಡಿ ಮಾಡೋದಕ್ಕೆ 8 ದಿನ ತಗೋತಾರೆ. ಹೌ ಮೆನಿ ಮ್ಯಾಟ್ಸ್ ವಿಲ್ 8 persons ವ್ಯೂ ಇನ್ 6 days ಅಂತ ಕೇಳಿದಾನೆ. ಅಂದ್ರೆ ಮ್ಯಾಟ್ಸ್ ಇಲ್ಲಿ ಏನ್ ಕೇಳಿದಾನೆ, ವರ್ಕ್ ಡನ್ ಕೇಳಿದಾನೆ. ಹೌದಾ, 5 persons ಕ್ಯಾನ್ ವ್ಯೂ 160 ಮ್ಯಾಟ್ಸ್ ಇನ್ 8 days. ಇದು 8 ಇಲ್ಲಿ ತಗೊಳ್ಳೋಣ, 160 ವರ್ಕ್ ಡನ್ ಇಲ್ಲಿ ತಗೊಳ್ಳೋಣ. ಕಂಪ್ಯಾರಿಸನ್ ಏನು ಕೇಳಿದಾನೆ ನೆಕ್ಸ್ಟ್ ಸೆಕೆಂಡ್ ಕೇಸಲ್ಲಿ 8 persons ಹೌ ಮೆನಿ ಮ್ಯಾಟ್ಸ್ ಅಂದ್ರೆ ಇದು ವರ್ಕ್ ಡನ್ ಟು W2 ಕೇಳಿದಾನೆ ಇನ್ 6 days. ಹೌ ಮೆನಿ ಮ್ಯಾಟ್ಸ್ ವಿಲ್ 8 person ವ್ಯೂ ಇನ್ 6 days ಅಂತ ಕೇಳಿದಾನೆ. ಈಗ ನಮಗೆ W2 ಬೇಕು. ಹೌದಾ, W2 ಬೇಕಂತಂದ್ರೆ ನಾವೇನ್ ಮಾಡೋಣ, ಇಲ್ಲಿ ಕ್ಯಾನ್ಸಲ್ ಮಾಡೋಣ. ಹೌದಾ, 5 1 5 3 ಎಷ್ಟಾಯ್ತು, 5 2 10 ಆಯ್ತು. ಹೌದಾ, ನೆಕ್ಸ್ಟ್ ಏನಿದೆ, 8 1 8 4 32. ಹೌದಾ, ನೆಕ್ಸ್ಟ್ ಎಷ್ಟಾಯ್ತು, 8 6 48 ಆಯ್ತು. 48 ಇಂಟು 4 ಎಷ್ಟಾಯ್ತು, ಏನಾಗುತ್ತೆ ಈ ನೆಕ್ಸ್ಟ್ ಏನಾಗಿದೆ, 8 6 48, 48 ಇಂಟು 4 192. W2 ಎಷ್ಟು ಬಂತು, 192. ಆಪ್ಷನ್ ಏನಿದೆ, ಆಪ್ಷನ್ ಬಿ. ಅಂದ್ರೆ ಹೌ ಮೆನಿ ಮ್ಯಾಟ್ಸ್ ವಿಲ್ 8 person ವ್ಯೂ ಇನ್ ದಿ 6 days ಅಂದ್ರೆ 192. 8 ಜನ ಏನ್ ಮಾಡ್ತಾರಂತಂದ್ರೆ 6 ದಿನದಲ್ಲಿ 192 ಮ್ಯಾಟ್ಸ್ ಅನ್ನ ರೆಡಿ ಮಾಡ್ತಾರೆ. ಇದು ಆನ್ಸರ್. ಹೌದಾ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ, 583 people ಕ್ಯಾನ್ ಮೇಕ್ 385 baskets in 385 days. ಹೌದಾ, ಆಲ್ ದಿ ಪೀಪಲ್ ವರ್ಕ್ ಎಟ್ ದಿ ಸೇಮ್ ರೇಟ್ ಅಂಡ್ ಆಲ್ ಬಾಸ್ಕೆಟ್ಸ್ ರಿಕ್ವೈರ್ ಸೇಮ್ ಎಫರ್ಟ್. ಹೌ ಲಾಂಗ್ ವಿಲ್ 1 person ಟೇಕ್ ಟು ಪ್ರಿಪೇರ್ 2 such ಬಾಸ್ಕೆಟ್ಸ್ ಅಂತ ಕೇಳಿದ್ದಾರೆ. ಇಲ್ಲಿನೂ ಏನಿದೆ ನೋಡೋಣ, ನೀವು ಕ್ವಶನ್ಸ್ ನೋಡಿ ಅಲ್ಲಿ ಅಬ್ಸರ್ವ್ ಮಾಡಿ. 583 people ಅಂದ್ರೆ ಮೆಂಬರ್ಸ್ ಬಂದ ತಕ್ಷಣ ವರ್ಕ್ ಫೋರ್ಸ್ ಬಂದ್ರೆ ಮೇಲ್ಗಡೆನೆ ತಗೋಬೇಕು. 583 people ಕ್ಯಾನ್ ಮೇಕ್ 385 baskets. 385 baskets ವರ್ಕ್ ಡನ್ ಇದೆ, 385 baskets ಕೆಳಗಡೆ. ಹೌದಾ, 583 people ಕ್ಯಾನ್ ಮೇಕ್ 385 baskets ಇನ್ 385 days. 385 days ಅಂತ ಕೊಟ್ಟಿದ್ದಾರೆ. ಮೆಂಬರ್ಸು ಮತ್ತು ಡೇಸ್ ಮೇಲ್ಗಡೆ, ವರ್ಕ್ ಡನ್ ಕೆಳಗಡೆ. ನೆಕ್ಸ್ಟ್ ಆಲ್ ದಿ ಪೀಪಲ್ ವರ್ಕ್ ಎಟ್ ದಿ ಸೇಮ್ ರೇಟ್ನಾಗೆ ವರ್ಕ್ ಮಾಡ್ತಾರೆ ಅಂಡ್ ಆಲ್ ಬಾಸ್ಕೆಟ್ಸ್ ರಿಕ್ವೈರ್ ಸೇಮ್ ಎಫರ್ಟ್. ಹೌ ಲಾಂಗ್ ವಿಲ್ 1 person ಟೇಕ್ ಟು ಪ್ರಿಪೇರ್ 2 such ಬಾಸ್ಕೆಟ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಎಲ್ಲ ಸೇಮ್ ಇದೆ, ಆದ್ರೆ ಹೌ ಲಾಂಗ್ ವಿಲ್ 1 person ಕೇಳಿದ್ದಾನೆ. ವರ್ಕ್ ಫೋರ್ಸ್ 1 ಇದೆ, ಟೇಕ್ ಪ್ರಿಪೇರ್ 2 such ಬಾಸ್ಕೆಟ್ಸ್ ಅಂತ ಕೇಳಿದ್ದಾನೆ. ಅಂದ್ರೆ ಹೌ ಲಾಂಗ್ ಡೇ ಕೇಳಿದ್ದಾನೆ, ಎಷ್ಟಿದೆ ಡೇ, ಎಷ್ಟು ತಗೋಬಹುದು 1 person ಎರಡು ಇದು ಮಾಡೋದಕ್ಕೆ, 2 such ಬಾಸ್ಕೆಟ್ ಮಾಡೋದಕ್ಕೆ ಎಷ್ಟು ದಿನ ತಗೋತಾನ ಅಂತ ಕೇಳಿದಾನೆ. ಹೌದಾ, ಇದು 385, ಇದು 385 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಹೌದಾ, ನಾವೇನ್ ಮಾಡ್ಕೋಬೇಕು, 583 ಇಂಟು 2 ಅಂದ್ರೆ 1166 ಆಗ್ತದೆ. ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನೋಡಿ ನೀವು. 583 ಇಂಟು 2, 2 3 6, 8 2 16, 5 2 10, 11 ಕ್ಯಾರಿ 116 ಅಂದ್ರೆ ಡೈರೆಕ್ಟ್ 116 ಅಂದ್ರೆ 1166 ಇಂಟು 1 ಅಂದ್ರೆ ಅದನ್ನು ಅಷ್ಟೇ ಆಗುತ್ತೆ. ಅಂದ್ರೆ ಆನ್ಸರ್ ಎಷ್ಟು ಬಂತು ಅಂದ್ರೆ ಇಷ್ಟು ಬಂತು. ಇಷ್ಟು ಡೇಸ್ ತಗೋತಾನ ನಾವು, 1166 ಡೇಸ್ ತಗೋತಾನೆ. ಆಪ್ಷನ್ ಏನಿದೆ ಇದೇನಾ, ಆಪ್ಷನ್ 3 ಇದೆ ನೋಡಿ. ಇದು ಈ ತರ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ, ಇನ್ನೊಂದಿಷ್ಟು ಕ್ವಶನ್ಸ್ ಇದೆ, ಅದು ಡಿಸ್ಕಸ್ ಮಾಡೋಣ. ಯು ಶುಡ್ ಡೌನ್ಲೋಡ್ ದಿ PDF ಇನ್ ದಿ ಟೆಲಿಗ್ರಾಮ್ ಚಾನಲ್. ದ ಲಿಂಕ್ ವಿಲ್ ಪ್ರೊವೈಡೆಡ್ ಇನ್ ದಿ description and the link is also provided in the profile, YouTube profile. You can go through that. If any doubts you can ask at any time, and please put a comment if you have any doubts and any queries. Okay, thank you everyone.